ಇನ್ನು ಈ ಪ್ರತಿಷ್ಠೆ ಅನ್ನೋ ವಿಚಾರ ಬಂದಾಗ, ಈಗೋ ಅಂತಕ್ಕಂಥ ವಿಚಾರ ಬಂದಾಗ ಯಾವ ದೇವರು ದಿಂಡ್ರು ಭಯ ಭಕ್ತಿ ಏನೂ ಇಲ್ಲ, ನಂದೇ ನಡಿಬೇಕು ಎಲ್ಲ, ನಾ ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತಕ್ಕಂಥ ವಿಚಾರ ತುಂಬ ಜನರಿಗೆ ಇರುತ್ತೆ. ಅದನ್ನು ಪ್ರತಿಷ್ಠೆ ಅಂತೀರೋ, ಅಹಂ ಅಂತೀರೋ, ಅಹಂಕಾರ ಅಂತೀರೋ, ಯಾವ ರೀತಿ ಬೇಕಾದರೂ ಆಗುತ್ತೆ. ನೋಡಿ, ದೇವರ ಬಸಪ್ಪ ಅಂತ ಗೊತ್ತಿರಬೇಕು ನಿಮಗೆಲ್ಲರಿಗೂ. ದೇವರಿಗೆ ಬಿಡ್ತಕ್ಕಂಥ ಬಸವಣ್ಣ. ಈ ದೇವರ ಬಸಪ್ಪನಿಗೆ ಎಂಥ ಸ್ಥಿತಿ ಬಂದಿದೆ ಅಂತಂದರೆ, ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಗೆ ಆ ದೇವರ ಬಸಪ್ಪ ಬೀದಿಗೆ ಬೀಳುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಗೆ ರಸ್ತೆಯಲ್ಲೇ ನಿಂತಿದೆ ದೇವಸ್ಥಾನದ ಬಸವ ಪಾಪ. ಅದಕ್ಕೆ ಅಂತ ಒಂದು ಗೂಡಿದೆ, ಅದಕ್ಕೆ ಒಂದು ಬೀಗ ಹಾಕೊಂಡು ಹೋಗ್ಬಿಟ್ಟಿರೋದು. ನಾ ಹೇಳ್ದಂಗೆ ಕೇಳಬೇಕು ಟ್ರಸ್ಟ್ ಅವರೆಲ್ಲ ಅಂತ. ಸಣ್ಣಕ್ಕಿರಾಜ ಸ್ವಾಮಿ ದೇವಸ್ಥಾನಕ್ಕೆ ಈಗ ಬೀಗ ಬಿದ್ದಿದೆ, ದೇವಸ್ಥಾನಕ್ಕೆ ಬೀಗ ಬಿದ್ದಿದೆ. ಅದು ಪ್ರತಿಷ್ಠೆಯಿಂದನೇ ಆಗಿರ್ತಕ್ಕಂಥದ್ದು. ವೈಯಕ್ತಿಕ ಪ್ರತಿಷ್ಠೆಗಾಗಿ ಟ್ರಸ್ಟ್ನ ಅಧ್ಯಕ್ಷ ಕಿರಿಕ್ ಮಾಡಿರ್ತಕ್ಕಂಥ ಒಂದು ಸ್ಟೋರಿ ಇದೆ. ಇದು ನೋಡಿದ್ರೆ ನಗಬೇಕಾ ಅಳಬೇಕಾ ಅಂತ ಅನಿಸುತ್ತೆ. ಬಸಪ್ಪನ ಮನೆಗೆ ಬೀಗ ಹಾಕಿದ್ದಾನೆ ಅಧ್ಯಕ್ಷ ಜಯಪ್ರಕಾಶ್ ಗೌಡ. ಅಗೈನ್ ಅದೇ ಪ್ರತಿಷ್ಠೆಯ ವಿಚಾರಕ್ಕೆ ಏನು ನಡೀತು ಅಂತ ನೀವೇ ನೋಡಿ. ಅಯ್ಯೋ ಬಸಪ್ಪ, ನಿನಗೆಂಥ ಸ್ಥಿತಿ ಬಂತಪ್ಪ. ಪ್ರತಿಷ್ಠೆಯ ಕಾಳಗದಲ್ಲಿ ಬೀದಿಗೆ ಬಿತ್ತು ದೇವರ ಬಸಪ್ಪ. ಮಂಡ್ಯದ ಸಣ್ಣಕ್ಕಿರಾಯಸ್ವಾಮಿ ದೇವಸ್ಥಾನಕ್ಕೆ ಬೀಗ, ದೇವಸ್ಥಾನಕ್ಕೆ ಹಾಕಿರೋ ಬೀಗ, ಬೀದಿಯಲ್ಲಿ ಮಲಗಿರೋ ಬಸಪ್ಪ. ಈ ದೃಶ್ಯ ಕಾಣುತ್ತಿರೋದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೊಡ್ಡರಸಿನಕೆರೆ ಗ್ರಾಮದ ಸಣ್ಣಕ್ಕಿರಾಯಸ್ವಾಮಿ ದೇವಸ್ಥಾನದಲ್ಲಿ. ಈ ದೇಗುಲದ ಟ್ರಸ್ಟ್ ಅಧ್ಯಕ್ಷ ಹಾಗೂ ಗ್ರಾಮಸ್ಥರ ನಡುವಿನ ಜಟಾಪಟಿಯಿಂದ ಈ ಸ್ಥಿತಿ ಬಂದೊದಗಿದೆ. ಹೌದು, ಜನರು ಸಂಕಷ್ಟ ಬಂದ್ರೆ ದೇವಸ್ಥಾನ ಹೋಗಿ ಪ್ರಾರ್ಥನೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಕೋರಿಕೊಳ್ಳುತ್ತಾರೆ. ಸಣ್ಣಕ್ಕಿರಾಯಸ್ವಾಮಿ ದೇವಸ್ಥಾನದ ಈ ಬಸಪ್ಪ ಹಲವು ಪವಾಡಗಳನ್ನ ಮಾಡಿದೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾವುದಾದರೂ ಸಮಸ್ಯೆ ಬಂದ್ರೆ ಇದೇ ಬಸಪ್ಪನನ್ನ ಕರೆಸಲಾಗುತ್ತದೆ. ಬಸಪ್ಪ ಆ ಊರಿಗೆ ಹೋಗಿ ಅಲ್ಲಿನ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ಪರಿಹಾರ ನೀಡುತ್ತದೆ. ಊರಿನ ಸಮಸ್ಯೆಗಳನ್ನ ಬಗೆಹರಿಸುವ ಬಸಪ್ಪ ಇದೀಗ ಇಬ್ಬರ ಜಗಳದಲ್ಲಿ ಬೀದಿಗೆ ಬಿದ್ದಿದೆ. ಬಸಪ್ಪನು ನನ್ನ ಹೆಂಡವರಲ್ಲಿ ಇರಬೇಕು, ದೇವಸ್ಥಾನನೂ ನನ್ನ ಹೆಂಡವರಲ್ಲಿ ಇರಬೇಕು ಅಂತ ದೇವಸ್ಥಾನಕ್ಕೂ ಬೀಗ ಹಾಕಿದ್ದಾನೆ, ಮತ್ತು ಬಸಪ್ಪನ ಮನೆಗೂ ಬೀಗ ಹಾಕಿದ್ದಾರೆ. ಬಸವ ಸೇವಾ ಸಮಿತಿ ಅಂತ 2009 ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇವತ್ತುವರೆಗೂ ಬಸವಪ್ಪನ ಆಗು ಹೋಗುಗಳು ಪ್ರತಿಯೊಂದು ನಾವೇ ನೋಡ್ಕೊತಾ ಇರೋದು. ಪೂಜಾರಿನ ನೀವು ಪೂಜೆ ಮಾಡೋಂಗಿಲ್ಲ, ಹೊರಗಡೆ ಹೋಗ್ಬೇಕು, ನಾನು ಹೇಳ್ದವರೇ ಬಂದು ಪೂಜೆ ಮಾಡಬೇಕು. ಬಸಪ್ಪನು ಅಷ್ಟೇ, ನಾನು ಹೇಳ್ದವನ್ನೇ ಹಿಡ್ಕೋಬೇಕು. ಹಳಬ 20 ವರ್ಷದಿಂದ ಮಾಡ್ತಾ ಇರೋನ್ನ ಕಳಿಸ್ಬಿಡ್ಬೇಕು. ಇಂದಿನಿಂದಲೂ ಕುರುಬ ಜನಾಂಗದವರು ನಮ್ಮ ಬಸವಪ್ಪನ ನೋಡ್ಕೊಳ್ಳೋದು ಮತ್ತು ದೇವಸ್ಥಾನನ ಪೂಜೆ ಮಾಡೋ ಅಂಥದ್ದು. ಅವ್ರು ಯಾರೂ ಬರೋಂಗಿಲ್ಲ, ನಾನು ಹೇಳ್ದವರೇ ಮಾಡಬೇಕು, ನಾನು ಹೇಳ್ದವರೇ ಬಸವಪ್ಪನ ಹಿಡ್ಕೋಬೇಕು ಅನ್ನೋದು ಅವನು ಒಂದು ಬ್ರಿಟಿಷ್ ಸರ್ಕಾರದವರಂಗೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಹಾಗೂ ಗ್ರಾಮಸ್ಥರ ನಡುವೆ ಬಸಪ್ಪನ ಮನೆಯ ವಿಚಾರಕ್ಕೆ ಜಗಳ ಶುರುವಾಗಿದೆ. ಬಸಪ್ಪನ ಮನೆ ನಮ್ಮದು ಅಂತ ಟ್ರಸ್ಟ್ ಅಧ್ಯಕ್ಷ ಹೇಳಿದ್ರೆ, ಇತ್ತ ಊರಿನ ಜನರು ಅದು ದೇವಸ್ಥಾನಕ್ಕೆ ಸೇರಿದ್ದು ಎಂದು ಹೇಳ್ತಾ ಇದ್ದಾರೆ. ಹೀಗಾಗಿ ಜಗಳದಲ್ಲಿ ಟ್ರಸ್ಟ್ ಅಧ್ಯಕ್ಷ ನಿನ್ನೆ ಬಸಪ್ಪನ ಮನೆಗೆ ಬೀಗ ಜಡಿಯಲಾಗಿದೆ. ಸದ್ಯ ಪ್ರತಿಷ್ಠೆಯ ಕಾಳಗದಲ್ಲಿ ರಾತ್ರಿಯಿಂದ ಬೀದಿಯಲ್ಲೇ ದೇಗುಲದ ಬಸಪ್ಪ ಕಾಲ ಕಳೆಯುವಂತಾಗಿದೆ. ಸದ್ಯ ಜಯಪ್ರಕಾಶ್ ಗೌಡ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ನಮ್ಮೂರಲ್ಲಿ ಅಂಬರೀಷು DC ತಮ್ಮಣ್ಣವರು ಇದ್ರು. 7 ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರು. ಲಾಲ್ವಾಡಿ ಕೃಷ್ಣರಾಜರು ಒಡೆಯರು KRS ಕಟ್ಟಿದ್ರು. ತನ್ನ ಹೆಡ್ತಿ ಒಡವೆ ಮಾರಿ ಅವರು ನಂದು ಅಂತ ಹೇಳ್ಕೊಳ್ಳಿಲ್ಲ. DC ತಮ್ಮಣ್ಣವರು ನಂದು ಅಂತ ಹೇಳ್ಕೊಳ್ಳಿಲ್ಲ. ಈ ಜಯಪ್ರಕಾಶ್ ಗೌಡ್ರು ಇದು ನಂದು ಅಂತ ಹೇಳ್ಕೊಂಡು ಹಣ ಮಾಡೋಕೆ ಬಂದಿದ್ದಾರೆ ಸರ್. ಇಲ್ಲಿಗೆ ಬಸಪ್ಪ 5-6 ಕೋಟಿ ದುಡ್ಡು ಸಂಪಾದನೆ ಮಾಡಿಕೊಟ್ಟಿದೆ. ಅವ್ರ ಕೈಯಿಂದ 1 ರೂಪಾಯಿನೂ ಹಾಕಲಿಲ್ಲ. ಅದು ನಂದು ಕುರುಬ ಜನಾಂಗ ಪೂಜೆ ಮಾಡ್ತಿದ್ರು. ನಮ್ಮ ಹಿಂದುಳಿದ ಜನಾಂಗ ಆಚಾರರು ನಿಂಗಾಯ್ತರು ಭಕ್ತರವ್ರೆ ಯಾರು ಬರ್ದಂಗೆ ಅಡ್ಡಗಡಿಸಿ ದೇವಸ್ಥಾನ ನಂದಿ ಆಗೋ ಸ್ವಂತ ನಂದಿ ಅಂತ ಹೇಳ್ತಾ ಇದ್ದಾನೆ. ಒಟ್ಟಾರೆ 10 ಊರಿನ ಜನರ ನೂರಾರು ಸಮಸ್ಯೆಗಳಿಗೆ ಪರಿಹಾರ ನೀಡುವ ಬಸಪ್ಪ ಇದೀಗ ಬೀದಿಗೆ ಬಿದ್ದಿದೆ. ಇದೀಗ ಈ ಸಮಸ್ಯೆಗೆ ಯಾರು ಪರಿಹಾರ ಕಂಡು ಹಿಡಿಯುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.